ಹಾಯ್ ಹಲೋ RG ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ. ನಂಗೆ ವ್ಯೂವರ್ಸ್ ಒಬ್ಬರು 40 ಸೈಜಿನ ಸುತ್ತಳತೆಯ ಬೋಟ್ನೆಕ್ ಬ್ಲೌಸ್ ಕಟ್ಟಿಂಗ್ ಹೇಳ್ಕೊಡಿ ಅಂತ ಹೇಳಿದರು. ಅವರಿಗೋಸ್ಕರ ನಾನು ಇವತ್ತು ಈ ಪೇಪರ್ ಸೀಟಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಮಿಸ್ ಮಾಡದೆ ನೋಡಿ, ಲೈಕ್ ಮಾಡಿ. ನಮ್ಮ ವ್ಯೂವರ್ಸ್ ಒಬ್ಬರು 40 ಸೈಜಿನ ಬೋಟ್ನೆಕ್ ಬ್ಲೌಸ್ ಹೇಳ್ಕೊಡಿ ಅಕ್ಕ, ನಮಗೆ ಅರ್ಥನೇ ಆಗ್ತಿಲ್ಲ, ವೀಡಿಯೋಸ್ ಎಷ್ಟು ನೋಡಿದ್ರು ಕರೆಕ್ಟಾಗಿ ಅರ್ಥ ಆಗೋ ಥರ ಹೇಳ್ಕೊಡಿ ಅಂತಾರೆ. ನೋಡಿ, ಇವರು ನನಗೆ ಬ್ಯಾಕ್ ಬೋಟ್ನೆಕ್, ಫ್ರಂಟ್ ಬೋಟ್ನೆಕ್ ಅಂತೇಳಿ ಏನು ಮೆನ್ಷನ್ ಮಾಡಿಲ್ಲ, ಬಟ್ ಬೋಟ್ನೆಕ್ ಬ್ಲೌಸ್ ಅಂತ ಹೇಳಿದ್ದಾರೆ. ನಾನು ಇದನ್ನು ಏನಂತ ಅರ್ಥ ಮಾಡ್ಕೊಂಡಿದ್ದೀನಿ ಅಂದರೆ, ಫ್ರಂಟ್ ನಾರ್ಮಲ್, ಬ್ಯಾಕಲ್ಲಿ ಬೋಟ್ ನೆಕ್ ಇರ್ಬೋದು ಅಂತ ಅರ್ಥ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಅವ್ರು ಏನಾದರೂ ನೋಡಿದ್ರೆ ನನಗೆ ಕಮೆಂಟ್ ಮಾಡಲಿ. ಅಂದರೆ ಅವರು ಬ್ಯಾಕ್ ಬೋಟ್ ನೆಕ್ಕು ಫ್ರಂಟ್ ಬೋಟ್ ನೆಕ್ಕು ಕೇಳಿದರೆ, ನಾನು ಈಗ ಫ್ರಂಟ್ ನಾರ್ಮಲ್ ನೆಕ್ ಹೇಳ್ಕೊಡ್ತಾ ಇದ್ದೀನಿ. ಆ ರೀತಿ ಏನಾದರೂ ಕೇಳಿದರೆ ನನಗೆ ಕಮೆಂಟ್ ಮಾಡಲಿ. ನಾನು ಇನ್ನೊಂದು ವಿಡಿಯೋದಲ್ಲಿ ಫ್ರಂಟ್ ಬ್ಯಾಕ್ ಎರಡು ಬೋಟ್ ನೆಕ್ ಬೇಕಾದರೆ ಹೇಳ್ಕೊಡ್ತೀನಿ. ಅವರು ನಂಗೆ ಒಟ್ಟು ಬೋಟ್ ನೆಕ್ಕು 40 ಸೈಜ್ ಅಳತೆದು ಹೇಳ್ಕೊಡಿ ಅಕ್ಕ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ. ನನಗೆ 40 ಸೈಜ್ ಅಳತೆಗೆ ನೀವು ಎಷ್ಟೆಷ್ಟೆಲ್ಲ ಇಟ್ಕೊಬೇಕು, ಮೈ ಉದ್ದ ಆಗಿರ್ಬೋದು, ಎದೆ ಸುತ್ತಳತೆ ಆಗಿರ್ಬೋದು, ಹಾಗೆ ಶೋಲ್ಡರ್ ಆಗಿರ್ಬೋದು, ಕುತ್ತಿಗೆ ಅಗಲ ಆಗಿರ್ಬೋದು, ಎಷ್ಟು ಇಟ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಎರಡೂ ಇದೆ. ನನ್ನ ಮಗನಿಗೆ ಡ್ರಾಯಿಂಗ್ ಶೀಟ್ ಥರ ಕಳಿಸಿದ್ದೆ, ಅವನು ಒಂದೇ ಡ್ರಾಯಿಂಗ್ ಶೀಟ್ ತಂದುಬಿಟ್ಟಿದ್ದಾನೆ. ಏನಾಗಲ್ಲ, ಫ್ರಂಟಲ್ಲಿ ವೈಟ್ ಇರುತ್ತೆ, ಬ್ಯಾಕಲ್ಲಿ ಪಿಂಕ್ ಇರುತ್ತೆ. ಯಾಕಂದರೆ ನನ್ನ ಹತ್ರ 40 ಸೈಜಿನ ಬ್ಲೌಸು ಯಾರೂ ಸಹಿತ ಬೋಟ್ನೆಕ್ ಹೊಲಿಯೋದಕ್ಕೆ ಕೊಟ್ಟಿಲ್ಲ. ಅಂದರೆ ಈಗ ಸದ್ಯಕ್ಕಿಲ್ಲ, ಅಂದರೆ ಸೀಸನ್ ಟೈಮಲ್ಲಿ ಇರುತ್ತೆ. ಈಗ ಅನ್ಸೀಸನ್ ಆಗಿರೋದ್ರಿಂದ ಈ ಟೈಮಲ್ಲಿ 40 ಸೈಜ್ ಬೋಟ್ನೆಕ್ ಬ್ಲೌಸ್ ಹೊಲಿಯೋದಕ್ಕೆ ಯಾರೂ ಕೊಟ್ಟಿಲ್ಲ. ಹಾಗಾಗಿ ನಾನು ಈ ಡ್ರಾಯಿಂಗ್ ಶೀಟಲ್ಲಿ ಡ್ರಾಯಿಂಗ್ ಮಾಡಿ ತೋರಿಸ್ತೀನಿ. ನೋಡಿ, ಕ್ಲೋಸ್ ಇರೋ ಪಾರ್ಟ್ ನಮ್ಮ ಕಡೆ ಇರಬೇಕು. ಬಟ್ಟೆ ಆಗಲಿ ಪೇಪರ್ ಆಗಲಿ ಏನೇ ಆಗಲಿ ಕ್ಲೋಸ್ ಇರೋ ಕಡೆ ನಮ್ಮ ಕಡೆ ಇರಬೇಕು, ಕ್ಲೋಸ್ ಇಲ್ಲದೆ ಇರೋ ಕಡೆ ಈ ಕಡೆ ಇರಬೇಕು. ಈಗ ನಾವು ನಾರ್ಮಲ್ ಆಗಿ 40 ಸೈಜ್ ಎದೆ ಸುತ್ತಳತೆಗೆ ಮೈ ಉದ್ದ ಅನ್ನೋದು ಎಷ್ಟು ತಗೋಬೇಕು ಅಂತ ಅಂದರೆ, ಅವರು ಸ್ವಲ್ಪ ಹೈಟೇ ಇರ್ತಾರೆ. 40 ಸೈಜು ಅಂತಂದರೆ ತುಂಬ ಕುಳ್ಳಕ್ಕಂತಿರಲ್ಲ. ನೀವು ಮಿನಿಮಮ್ ಅಂತ ಅಂದರೆ 15 ಇಂಚು ಮೈ ಉದ್ದನ ತಗೋಬೇಕಾಗತ್ತೆ. 15 ಇಂಚು ಮೈ ಉದ್ದನ ತಗೊಂಡ್ರೆ ಪ್ಲಸ್ ಅದಕ್ಕೆ 1 ಇಂಚು ಸೇರಿಸ್ಕೊಳ್ಳಿ, ಕರೆಕ್ಟಾಗತ್ತೆ. 15 ಇಂಚು ಮೈ ಉದ್ದ, ಫ್ರಂಟು ಮತ್ತು ಬ್ಯಾಕು. ಫ್ರಂಟಲ್ಲಿ ಇನ್ನೂ 1 ಇಂಚ್ ಎಕ್ಸ್ಟ್ರಾ ನೋಡ್ಬೋದು. ಈಗ ಇದು ಫ್ರಂಟು 15 ಇಂಚು ಪ್ಲಸ್ 1 ಇಂಚು ಮತ್ತು ಅದಕ್ಕೆ ಪ್ಲಸ್ ಇನ್ನೊಂದು ಇಂಚು. ಅಂದರೆ ನಾನಿದು ಯಾವ ಥರ ಅಂದರೆ ಪ್ರಿನ್ಸ್ ಕಟ್ ಏನು ಹೇಳ್ತಾ ಇಲ್ಲ, ನಾರ್ಮಲ್ ಬೋಟ್ ನೆಕ್ಕು. ನೋಡಿ, ಮಾರ್ಜಿನಿಗೆ 1 ಇಂಚು, ಬೆಲ್ಟ್ ಪಟ್ಟಿಗೆ 1 ಇಂಚು ಎಕ್ಸ್ಟ್ರಾ, ಎಷ್ಟು 2 ಇಂಚು, 15 ಇಂಚು ನಮಗೆ ಬ್ಲೌಸ್ ಹೊಲಿದಾಗ ಬರಬೇಕು. ಹಾಗೆ ನಾವೇನು ಮಾಡಬೇಕೀಗ ಅಂತಂದರೆ, ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ವೈಟ್ ಇರೋದು ಫ್ರಂಟಲ್ಲಿ ಬರುತ್ತೆ, ಬ್ಯಾಕ್ ಇರೋದು, ಅದು ಪಿಂಕ್ ಇರೋದು ಬ್ಯಾಕ್ ಬರುತ್ತೆ. ಈಗ ನಾವು ಈ ಫ್ರಂಟ್ ಪಾರ್ಟನ್ನು ಈಗ ತಕ್ಕೊಂಬಿಡೋಣ. ಈಗ ಬ್ಯಾಕ್ ಪಾರ್ಟ್ ಬಂದು ನಾವು ಬ್ಯಾಕು ಫ್ರಂಟಿಗೆ 15 ಇಂಚ್ ಇಟ್ಕೊಂಡ್ವಿ, ಮತ್ತು 1 ಇಂಚ್ ಎಕ್ಸ್ಟ್ರಾ 16 ಇಂಚು ಬ್ಯಾಕ್ ಪಾರ್ಟಲ್ಲಿ ಇಟ್ಕೋಬೇಕು. ಗೊತ್ತಾಗ್ತಿದೆ ಅಲ್ವಾ? ಅವರು ನನಗೆ ಕಮೆಂಟ್ ಮಾಡಿರೋ ಸಿಸ್ಟರು, ಅವರು ಬ್ಯಾಕ್ ಬೋಟ್ನೆಕ್ ಫ್ರಂಟ್ ಬೋಟ್ನೆಕ್ ಅಂತ ನನಗೆ ಏನೂ ಕರೆಕ್ಟಾಗಿ ಮೆನ್ಷನ್ ಮಾಡಿಲ್ಲ, ಬಟ್ ಬೋಟ್ನೆಕ್ ಬ್ಲೌಸ್ ಒಂದಿದ್ದಾರೆ. ನೋಡಿ, ಸ್ವಲ್ಪ ಕ್ರಾಸಾಗಿ ಬಂತು, 1 ನಿಮಿಷ. ಒಟ್ಟು ನಾವು 16 ಇಂಚು ತಗೋಬೇಕು. 15 ಇಂಚು ನಾರ್ಮಲ್ ಬಂದಿತ್ತಲ್ವ, 16 ಇಂಚು ಈ ರೀತಿ ಕರೆಕ್ಟಾಗಿ ಸ್ಕೇಲಲ್ಲಿ ಕಟ್ಟಿಂಗನ್ನು ಕರೆಕ್ಟಾಗಿ ನಾವು ಮಾಡ್ಕೊಂಡ್ವಿ ಅಂತ ಅಂದರೆ 15 ಇಂಚು ನಮಗೆ ಸ್ಟಿಚ್ ಆದಮೇಲೆ ಬೇಕು. ಓಕೆನಾ? ಬ್ಯಾಕಲ್ಲಿ 15 ಪ್ಲಸ್ 1 ಈಸ್ ಈಕ್ವಲ್ ಟು 16 ಇಂಚು. ಫ್ರಂಟಲ್ಲಿ 16 ಪ್ಲಸ್ 1 17 ಇಂಚು. ಅಂದರೆ ಇಲ್ಲಿ ಹೇಗಂದರೆ, ಮಾರ್ಜಿನಿಗೆ 15 ಇಂಚ್ ಬಂದಿದೆ, ಮಾರ್ಜಿನಿಗೆ 1 ಇಂಚು ಮತ್ತು ಎಕ್ಸ್ಟ್ರಾ ಬೆಲ್ಟ್ ಪಟ್ಟಿಗೆ 1 ಇಂಚು ಸೇರಿ 17 ಇಂಚ್ ಆಗಿದೆ. ಆಯಿತಾ? ಈಗ ನಾವು ಏನು ಮಾಡ್ಕೋಬೇಕು ಅಂದರೆ, ಒಂದು ಪಿನ್ ಮಾಡ್ಕೊಬೇಕು. ಈ ಸೈಡಲ್ಲಿ ಮಾಡೋಣ. ಲೆಕ್ಕ ತೋರಿಸ್ತೀನಿ, ಎಷ್ಟೆಷ್ಟು ಕುಚ್ಚಿ ಆಗಲ ಮತ್ತು ಈ ಶೋಲ್ಡರ್ ಇಟ್ಕೊಬೇಕು ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ನಾವು ಏನು ತಗೊಳ್ತೀವಿ ಅಂದರೆ, ಮೈ ಉದ್ದ ಎಲ್ಲ ಆದಮೇಲೆ ಎದೆ ಸುತ್ತಳತೆ ತಗೊಳ್ತೀವಿ. ಎದೆ ಸುತ್ತಳತೆ ಫಿಟ್ಟಿಂಗ್ ಅಳತೆ ಬಂದುಬಿಟ್ಟು 10 ಇಂಚು.
2 ಇಂಚು ಎಕ್ಸ್ಟ್ರಾ ಅಲ್ವಾ. ಈ ಕಡೆನೂ ಟೇಪಲ್ಲಿ ಮಾಡ್ಕೊಳ್ಳಿ. 10 ಇಂಚು ಪ್ಲಸ್ 2 ಇಂಚು. ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ, ಯಾಕಂದರೆ ಕಲಿಯೋರಿಗೆ ತುಂಬ ಕನ್ಫ್ಯೂಸ್ ಆಗಬಾರ್ದಲ್ವಾ. ಹಾಗಾಗಿ ನೋಡಿ 10 ಇಂಚು ಪ್ಲಸ್ 2 ಇಂಚು. ನಿಮಗೆ ಇನ್ನೊಂದು ಸ್ವಲ್ಪ ಲೂಸ್ ಬೇಕು ಅಂದರೆ ನೀವು ಇಟ್ಕೊಬೋದು. ಹಾಗೆಯೇ ಕಟ್ಟಿಂಗ್ ಮಾಡ್ಕೊಳ್ಳಿ. ಫ್ರಂಟ್ ಬ್ಯಾಕು ಒಂದೇ ಇರಲಿ, ತುಂಬ ಈಸಿಯಾಗಿ ಕಲಿಯೋದಕ್ಕೆ ಆಯಿತಾ. ಇದು ಎಕ್ಸ್ಟ್ರಾ ಮಾರ್ಜಿನಿಗೆ, ಓಕೆನಾ. ಈಗ ನೀವು ಕುತ್ತಿಗೆ ಅಗಲನ ಎಷ್ಟು ತಗೋಬೇಕು, 40 ಸೈಜ್ ಅಳತೆಗೆ ಕುತ್ತಿಗೆ ಅಗಲನ ನೀವು ಬ್ಯಾಕಲ್ಲಿ ಕ್ಲೋಸ್ ಆಗಿ ಇಟ್ಕೊಳ್ತೀರಾ ಅಂತ ಅಂದರೆ ನೀವು 3.25 ಅಥವಾ 4 ತಗೊಂಡ್ರು ನಡೆಯುತ್ತೆ. ಬೇಡ ನೀವು 3.25 ತಗೊಳ್ಳಿ, ಇಲ್ಲಾಂದರೆ ಶೋಲ್ಡರ್ ಅಳತೆ ಮಾಡಿ ತಗೊಳ್ಳಿ. ಮತ್ತು ಶೋಲ್ಡರ್ ಬಂದುಬಿಟ್ಟು 3.25 ಇಂಚು ತಗೊಳ್ಳಿ. ಕುತ್ತಿಗೆ ಅಗಲ 3.25, ಶೋಲ್ಡರ್ ಬಂದು 3.25. ಇದೆರಡು ಎಷ್ಟು ಬರುತ್ತೆ ಅಂತ ನೋಡಿ, 7 ಬರುತ್ತೆ. 7 ಇಂಚನ್ನು ನಾವು ಹಾರ್ಮೋಲ್ ಆಗಿ ತಗೋಬೇಕು. ನೋಡಿ 7 ಇಂಚನ್ನು ಹಾರ್ಮೋಲ್ ಆಗಿ ತಗೊಳ್ಳಿ, ಕರೆಕ್ಟಾಗಿ ಬರುತ್ತೆ. ನೋಡಿ 7 ಇಂಚು ಕರೆಕ್ಟಾಗಿ ಪಾಯಿಂಟ್ ಮಾಡಿಕೊಂಡು ಇದನ್ನು ಈ ರೀತಿ ಒಂದು ಬಾಕ್ಸನ್ನು ಹಾಕೊಳ್ಳಿ ಹಾರ್ಮೋಲ್ ಶೇಪಿಗೆ, ಓಕೆನಾ. ಈಗ ಬಂದ್ಬಿಟ್ಟು ನಾವು ಕುತ್ತಿಗೆಯ ಮುಂಭಾಗದಲ್ಲಿ ನಾವು ನಾರ್ಮಲ್ ಇಡ್ತೀವಲ್ವ, ಹಾಗಾಗಿ 10 ಸೈಜ್ ಎದೆ ಸುತ್ತಳತೆ ಇರೋರಿಗೆ ಮಿನಿಮಮ್ ಅಂದರೆ 7 ಅಥವಾ 7.5 ಬೇಕಾಗೇ ಆಗುತ್ತೆ. ಇದು ನಾವು 4 ಇಂಚು ಕುತ್ತಿಗೆ ಅಗಲ ತಗೊಳ್ಳೋದ್ರಿಂದ 7 ಇಂಚು ಸಾಕಾಗುತ್ತೆ. ಇದು ನಿಮ್ಮ ಅಳತೆ ನೋಡ್ಕೊಂಡು ನೀವು ಇಟ್ಕೋಬೋದು, ಇಷ್ಟೇ ಅಂತ ಏನೂ ಇಲ್ಲ. ಆಮೇಲೆ 3.25 ಕುತ್ತಿಗೆ ಅಗಲ ಅಲ್ವಾ, ಈ ರೀತಿ ಹಾಕಿ ಒಂದು ಗೆರೆಯನ್ನು ಹಾಕೊಳ್ಳಿ. ನೀವು ಮೈನ್ ಡೀಪಲ್ಲಿ ಏನಾದರೂ ಚೇಂಜ್ ಮಾಡ್ಕೊಬೋದು. ಚೇಂಜ್ ಮಾಡದೇ ಇರೋದು ಏನು ಅಂದರೆ ಕುತ್ತಿಗೆ ಅಗಲ, ಶೋಲ್ಡರು ಮತ್ತು ಹಾರ್ಮೋಲ್, ಇಷ್ಟು ನಾನು ಏನು ಹೇಳ್ಕೊಟ್ಟಿದ್ದೀನಿ 10 ಇಂಚಿಗೆ ಅಷ್ಟು ಇಟ್ಕೊಳ್ಳಿ. ಮೈ ಉದ್ದನೂ ಅಷ್ಟೇ ನೀವು ಹೈಟ್ ಪ್ರಕಾರ ಇಟ್ಕೋಬೋದು. ಒಬ್ಬೊಬ್ರು ದಪ್ಪ ಇರೋರು ಹೈಟು ಇರ್ತಾರೆ, ತುಂಬ ದಪ್ಪನೂ ಇರ್ತಾರೆ. ಒಬ್ಬೊಬ್ರು ದಪ್ಪ ಇರ್ತಾರೆ, ಕುಳ್ಳಕ್ಕಿರ್ತಾರೆ, ಅವರಿಗೆ 14 ಇಂಚು ಬರುತ್ತೆ. ಅಂದರೆ 14 + 1 15 ಹಾಗೆ ಬರುತ್ತೆ. ಈಗ ನೀವು ಇಲ್ಲಿ ರೌಂಡ್ ಆದರೂ ಕೊಟ್ಕೋಬೋದು, ಅಂದರೆ ನೆಕ್ಕು ಶೇಪು ರೌಂಡ್ ಆದರೂ ಕೊಟ್ಕೋಬೋದು, ಸ್ವೀಟ್ ಹಾರ್ಟ್ ಶೇಪ್ ಆದರೂ ಕೊಟ್ಕೋಬೋದು, ಯಾವ ಶೇಪ್ ಆದರೂ ಕೊಟ್ಕೋಬೋದು. ನೋಡಿ ಈಗ ಇಲ್ಲಿಂದ ಒಂದು 1/4 ಇಂಚಿಗೆ ಈ ರೀತಿ ತಕ್ಕೊಂಡಾಗ ನಿಮಗೆ ಕುತ್ತಿಗೆ ಅಂದರೆ ಕರೆಕ್ಟಾಗಿ ಶೋಲ್ಡರ್ ಕೂರುತ್ತೆ. ಮತ್ತು ಈಗ ಹಾರ್ಮೋಲ್ ಶೇಪ್ ಹಾಕೋಣ. ಇಲ್ಲಿಂದ 1 ಇಂಚು ಮತ್ತು ಟೇಪಲ್ಲಿ ಇಲ್ಲಿಂದ ಅರ್ಧ ಮಾಡ್ಕೊಳ್ಳಿ ಈ ರೀತಿ, ಮತ್ತು ಇಲ್ಲಿಂದ 2.5 ಇಂಚು. ಈಗ ಈ ರೀತಿ ಒಂದು ಶೇಪ್ ಕೊಟ್ಕೊಳ್ಳಿ. ನೋಡಿ ಈಗ 3/4 ಇಂಚಿಗೆ ಇನ್ನೊಂದು ಮಾರ್ಕು, ಅಂದರೆ ಫ್ರಂಟ್ ಶೇಪ್ ಬರೋದಕ್ಕೆ ಇಲ್ಲಿಂದ ಒಂದು 1/4 ಇಂಚಿಗೆ ಇನ್ನೊಂದು ಮಾರ್ಕು. ನಾವು ಪ್ರತಿದಿನ ಒಂದು ವಿಡಿಯೋ ಹಾಕ್ತಿದ್ದೀವಿ ಅಂದರೆ ನಮ್ಮನ್ನು ಫಾಲೋ ಮಾಡ್ತಿದ್ದಾರೆ ಅಂದಾಗ ಅವ್ರು ಏನಾದರೂ ಕೇಳಿದ್ರೆ ನಾವು ಹೇಳ್ಕೊಡೋದು. ಮತ್ತೆ ಮತ್ತೊಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ದಾರೆ, ಮೈಸೂರು ಸಿಲ್ಕ್ ಸ್ಯಾರಿ ನಮಗೆ ಸ್ಟಿಚಿಂಗ್ ಹೇಳ್ಕೊಡಿ ಅಂತೇಳಿ. ನಂಗೆ ಗೊತ್ತಿಲ್ಲ ಮೈಸೂರು ಸಿಲ್ಕು ಅದೇ ರೀತಿನೇ ಸ್ಟಿಚ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ನನಗೆ ಆ ಕಮೆಂಟ್ ಅರ್ಥ ಆಗ್ತಿಲ್ಲ. ಈ ವಿಡಿಯೋ ಏನಾದರೂ ಅವ್ರು ನೋಡಿದ್ರೆ ನನಗೆ ಮತ್ತೆ ರಿಪ್ಲೈ ಮಾಡಲಿ ಅಂತ ಹೇಳ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಈಗ ಬೆಲ್ಟ್ ಪಟ್ಟಿ ನಾವು ಬ್ರೆಸ್ಟ್ ಪಾಯಿಂಟು ಎಷ್ಟು ಇಟ್ಕೊಬೇಕು ಅನ್ನೋದ್ರ ಮೇಲೆ ಬರುತ್ತೆ ನಮಗೆ. ನೋಡಿ ಈ 15 ಎದೆ ಸುತ್ತಳತೆ 15 ಮೈ ಉದ್ದ ಇಟ್ಟಾಗ ಇವರಿಗೆ 10 ಇಂಚು ಎದೆ ಸುತ್ತಳತೆ ಇದ್ದಾರೆ. ಇವರಿಗೊಂದು 13 ಆದರೂ ಇವರಿಗೆ ಬ್ರೆಸ್ಟ್ ಪಾಯಿಂಟ್ ಅನ್ನೋದು ಬೇಕು. ಬ್ರೆಸ್ಟ್ ಪಾಯಿಂಟ್ 13 ಅಂತೂ ಬೇಕೇ ಬೇಕು. ಇಲ್ಲಿಗೆ ಒಂದು ಈ ರೀತಿ ಒಂದು ಗೆರೆ ಹಾಕೊಳ್ಳಿ ಬೆಲ್ಟ್ ಪಟ್ಟಿಗಿದು. ನೆಕ್ಸ್ಟು ಇಲ್ಲಿಂದ 1 ಇಂಚಿಗೆ ಮೇಲೆ ಒಂದು ಮಾರ್ಕ್ ಮಾಡಿ ಹೀಗೆ ಕರುವಾಗಿ ತಗೊಳ್ಳಿ. ಹಾಗೆ ಇಲ್ಲಿ ಒಂದು ಅರ್ಧ ಇಂಚಿಗೆ ನೀವು ಈ ರೀತಿ ತಗೊಳ್ಳಿ. ಅಕಸ್ಮಾತ್ ಪ್ರಿನ್ಸ್ ಕಟ್ ಎಲ್ಲ ಬೇಕು ಅಂದರೆ ನಾನು ಅದು ವಿಡಿಯೋ ಸಹಿತ ಹಾಕಿದ್ದೀನಿ. ಸೇಮ್ ಇದೇ ಅಳತೆಗೆ ನೀವು ಆ ವಿಡಿಯೋ ನೋಡಿಬಿಟ್ಟು ಪ್ರಿನ್ಸ್ ಕಟ್ಟಿಗೆ ಹಾಕೋಬೋದು. ಪ್ರಿನ್ಸ್ ಕಟ್ಟಿಗೆ ನೀವು ಇಲ್ಲಿಂದ ತಗೋಬೇಕಾಗತ್ತೆ. ಫ್ರೆಂಡ್ಸ್ ಕನ್ಫ್ಯೂಸ್ ಮಾಡ್ಕೊಂಬಿಡಿ. ನೋಡಿ ನಾನು ಇನ್ನೊಂದ್ಸರಿ ಹೇಳ್ತೀನಿ. ಇಲ್ಲಿ ಬಂದುಬಿಟ್ಟು 3.25, ಆಮೇಲೆ ಶೋಲ್ಡರ್ ಬಂದುಬಿಟ್ಟು 3.25, ಆಮೇಲೆ ಹಾರ್ಮೋಲ್ ಬಂದುಬಿಟ್ಟು 7 ಇಂಚು,
ಅದಕ್ಕೆ ನೀವು 7 ಇಂಚು ಅಥವಾ 7 ಕಾಲಾದರೂ ತೊಗೋಬೋದು. 10ರಿಂದ ಜಾಸ್ತಿ 10 ಇದರಲ್ಲ 7 ಸಾಕು. ಹಾಗೆಯೇ ಇಲ್ಲಿ ಎಕ್ಸ್ಟ್ರಾ 2 ಇಂಚು. ಹಾಗೆಯೇ ಫ್ರಂಟಲ್ಲಿ ನೋಡಿ, ಫ್ರಂಟಲ್ಲಿ 15 ಇಂಚು ಸ್ಟಿಚ್ ಆದಮೇಲೆ ಬರುತ್ತೆ. ಕರೆಕ್ಟಾಗಿ ಇಲ್ಲಿ ಬರುತ್ತೆ ಬ್ಲೌಸು. 1 ಇಂಚ್ ಎಕ್ಸ್ಟ್ರಾ ಮತ್ತು ಬೆಲ್ಟ್ ಪಟ್ಟಿಗೆ ಅಂತೇಳಿ 1 ಇಂಚ್ ಎಕ್ಸ್ಟ್ರಾ. ಒಟ್ಟು ಟೋಟಲ್ 17 ಇಂಚ್ ಇದೆ. ಓಕೆನಾ? ಈಗ ಫ್ರಂಟ್ ಪಾರ್ಟು ಮುಗೀತು, ಕಟ್ಟಿಂಗ್ ಮಾಡ್ಕೊಳ್ಳೋಣ. ಇಷ್ಟು 10 ಇಂಚಿಗೆ ಇಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಇದು ಬೆಲ್ಟ್ ಪಟ್ಟಿ. ಹಾಗೆಯೇ ಆರ್ಮೋಲಲ್ಲಿ 4 ಕಟ್ ಮಾಡ್ಕೊಳ್ಳಿ. ಆರ್ಮೋಲಲ್ಲಿ ನಾರ್ಮಲಾಗಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಒಂದು 1/4 ಇಂಚಿಗೆ ರಿಂಗ್ ಪಟ್ಟಿಗೆ ಅಂತ ಬಿಟ್ಕೊಂಡು ಇಲ್ಲಿಂದ ಅಳತೆ ಮಾಡ್ಕೊಳ್ಳಿ. ಕರೆಕ್ಟ್ 10 ಇಂಚ್ ಇದೆ. ಕಂಕ್ಳು ರೌಂಡಿಂಗ್ ಬಂದುಬಿಟ್ಟು 9 ಇಂಚು ಬೇಕು ಎದೆ ಸುತ್ತಳತೆ ಹತ್ತಿರೋರಿಗೆ. ನಾರ್ಮಲಾಗಿ ನೋಡಿ ಚೆಕ್ ಮಾಡ್ಕೊಳ್ಳಿ. ಈ ಥರ ನಿಮ್ಮ ಬ್ಲೌಸಿನ ಈ ಸುತ್ತಳತೆ ತಂದು ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಎದೆ ಸುತ್ತಳತೆ ತಂದುಬಿಟ್ಟು ಇಲ್ಲಿ 1/4 ಇಂಚ್ ಬಿಟ್ಬಿಟ್ಟು ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಆವಾಗ ಕರೆಕ್ಟಾಗಿ ಬರುತ್ತೆ. ಈಗ ಫ್ರಂಟ್ ಪಾರ್ಟನ್ನು ತಕ್ಕೊಳ್ಳೋಣ. ಈ ರೀತಿ ತಕ್ಕೊಂಡು ನೀವು ನೆಕ್ ಬೇಕಾದರೆ ವಿ ಶೇಪು ಯಾವ್ದು ಬೇಕಾದರೂ ಕಟ್ ಮಾಡ್ಕೋಬೋದು. ನೀವು ಅನ್ಕೋಬೋದು ಇದು ತುಂಬ ಬ್ರಾಡ್ ಆಯ್ತಲ್ವಾ ಅಂತ. ಇಲ್ಲ, ಏನೂ ಆಗಲ್ಲ. ತುಂಬ ನೀಟಾಗಿ ತುಂಬ ಚೆನ್ನಾಗಿ ಕೂರುತ್ತೆ. ನೋಡಿ, ಫ್ರಂಟ್ ಪಾರ್ಟಲ್ಲಿ ಇನ್ನೊಂದು ಶೇಪನ್ನು ಈ ರೀತಿ ಕೊಟ್ಕೊಳ್ಳಿ. ನೋಡಿ, ಈ ರೀತಿ ರೆಡಿ ಆಯಿತು. ಬೆಲ್ಟ್ ಪಟ್ಟಿ ರೆಡಿ ಆಯಿತು. ಹಾಗೆಯೇ ಬ್ಯಾಕಲ್ಲಿ ಶೇಪ್ ಕಟ್ ಮಾಡಬೇಕಲ್ಲ, ಯಾವುದಾದ್ರೂ ಒಂದು ಡಿಸೈನ್ ಶೇಪ್ ಕೊಡಬೇಕು. ಬ್ಯಾಕಲ್ಲಿ ನಾವು 1 ಇಂಚು ಮಾರ್ಜಿನ್ ಮಾಡಿದ್ವಲ್ವಾ, ಇದನ್ನು ಈ ರೀತಿ ಬೇಕಾದ್ರೆ ಕಟ್ ಮಾಡ್ಕೊಳ್ಳಿ. ಟೋಟಲ್ ಬಂದು 16 ಇದೆ. ಹೊಲಿದಾದ್ಮೇಲೆ 15 ಬರುತ್ತೆ. ಇನ್ನೂ ಉದ್ದ ಇಟ್ಕೋಬೋದು. ಹೈಟು ವೆಯ್ಟು ಪರ್ಸನಾಲಿಟಿ ಚೆನ್ನಾಗಿದ್ರು ಅಂದರೆ ಅವ್ರು ಇನ್ನೂ ಬೇಕಾದರೆ ಮೈ ಉದ್ದನ ಜಾಸ್ತಿ ಮಾಡ್ಕೋಬೋದು. ನೋಡಿ, ಬ್ಯಾಕಲ್ಲಿ ಬಂದುಬಿಟ್ಟು ನೀವು 3/4 ಇತ್ತಲ್ವ, 3/4ಗೆ ಒಂದು ಮಾರ್ಕ್ ಮಾಡ್ಕೊಬೇಕು. ಹಾಗೆಯೇ ಇಲ್ಲಿ 3 ಇಂಚಿಗೆ ಒಂದು ಮಾರ್ಕು. ಹಾಗೆ ಬಾಕ್ಸ್ ಹಾಕೊಳ್ಳೋದಕ್ಕೆ ಈ ರೀತಿ ಒಂದು ಬಾಕ್ಸ್ ಹಾಕೊಳ್ಳಿ. ನೋಡ್ತಾ ಇದ್ದೀರಲ್ವಾ, ಈ ರೀತಿ ಒಂದು ಬಾಕ್ಸ್ ಹಾಕ್ಬಿಟ್ಟು ಇಲ್ಲಿ ಒಂದು ಬೋಟ್ ನೆಕ್ ಶೇಪನ್ನು ಈ ರೀತಿ ಕೊಡಿ. ಆಯಿತಾ? ಇಲ್ಲಿಂದ ನೀವು ಕಟ್ಟೋದಾದರೂ ಇಡೋದಾದರೆ 1/4 ಇಂಚಿ ತಗೊಳ್ಳಿ. ಕಟ್ಟೋದು ಇಡಲ್ಲ, ನಾವು ಕ್ಲೋಸ್ ನೆಕ್ ಇಡ್ತೀವಿ ಅಂತ ಅಂದರೆ ಇಲ್ಲಿ ನೀವು ನೋಡಿ 4 ಇಂಚಿಗೆ ಮಾಡ್ಕೊಳ್ಳಿ. ಸ್ವಲ್ಪ ಬ್ರಾಡ್ ಬೇಕಾಗತ್ತೆ, 40 ಸೈಜ್ ಇದ್ದಾರೆ ಅಂತ ಅಂದರೆ. ಇಲ್ಲಿಂದ ನೀವು ಬ್ಯಾಕ್ ಡೀಪನ್ನು ತಗೋಬೇಕು. ಈಗ ಸ್ವಲ್ಪ ದಪ್ಪ ಇದ್ರೆ ಅಂದರೆ ಬ್ಯಾಕ್ ಡೀಪ್ ಜಾಸ್ತಿ ಹಾಕ್ತಾ ಇರ್ತಾರೆ. 11.5 ಬ್ಯಾಕ್ ಡೀಪ್ ತಗೊಳ್ಳೋಣ. ಇಲ್ಲೂ ಸಹಿತ ಇದೇ ರೀತಿ 4 ಇಂಚಿಗೆ ಕೊಡೋಣ. ಬ್ರಾಡ್ ಆಗಿ ಬಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿ ಒಂದು ಬಾಕ್ಸನ್ನು ಶೇಪ್ ಹಾಕೋಬಿಡಿ. ನೆಕ್ಸ್ಟ್ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪನ್ನು ಕೊಟ್ಕೋಬೋದು. ಯಾವ ಶೇಪ್ ಆದರೂ ಕೊಟ್ಕೋಬೋದು. ನೀವು ಈ ರೀತಿ ಶೇಪ್ ಕೊಟ್ಟು ಬೇಕಿದ್ರೆ ನೀವು ಈ ಟೆಂಪಲ್ ಶೇಪಲ್ಲೇ ಕಟ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಇಲ್ಲಿ ಯಾವ ಶೇಪ್ ಆದರೂ ಕೊಟ್ಕೋಬೋದು. ನಿಮ್ಗೆ ಇಷ್ಟ ಬಂದ ಶೇಪನ್ನು ನೀವು ಕೊಟ್ಕೋಬೋದು. ನೋಡಿ, ನಿಮಗೆ ಬ್ಯಾಕಲ್ಲಿ ಏನು ಶೇಪ್ ಬೇಕು ಇಲ್ಲಿ ಬೇಕಿದ್ರೂ ಸಹಿತ ನೀವು ಸ್ವಲ್ಪ ಈ ರೀತಿ ಕರುವಾಗಿ ತಕ್ಕೋಬೋದು. ಇಲ್ಲ ಅಂತಂದರೆ ಇದೇ ರೀತಿ ತಕ್ಕೋಬೋದು. ನೋಡಿ, ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟು ನಾರ್ಮಲ್ ನೆಕ್ಕು ಈ ರೀತಿ ಶೇಪಲ್ಲಿ ಬಂದಿದೆ. ನನ್ನ ತುಂಬ ವೀಡಿಯೋಸಲ್ಲಿ ಬೇರೆ ಬೇರೆ ನೆಕ್ ಡಿಸೈನ್ನ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ಬೇಕಿದ್ರೆ ನೀವು ಈಗೆಲ್ಲ ಫುಲ್ಲು ಈ ರೀತಿ ಎಲ್ಲ ಹಾಕ್ತಾರೆ, ಆ ರೀತಿ ಬೇಕಾದ್ರೂ ಕೊಟ್ಕೋಬೋದು. ಇದನ್ನೇ ನೀವು ಉಲ್ಟಾಗಿ ಇಲ್ಲಿ ಮೇಲ್ಗಡೆ ಹಿಂಗೆ ಬಂದು ಇಲ್ಲಿ ಟೆಂಪಲ್ ಬರೋ ಥರನೂ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಇದು ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟು ನಾರ್ಮಲ್ ನೆಕ್ಕು ಕಟ್ಟಿಂಗ್ ಆಗಿರುತ್ತೆ. ಇಷ್ಟು ನೀವು ಟಿಪ್ಸನ್ನು ಫಾಲೋ ಮಾಡಿ. ಅದೇ ನೀವು 40 ಸೈಜ್ ಒಳಗಿದ್ದಾರೆ ಅಂದರೆ 3.5 ಕುತ್ತಿಗೆ ಆಗಲೇ ಇಟ್ಕೋಬೋದು. ಇಲ್ಲಿ ಟೈಟ್ ಬರಲ್ಲ. ಅದೇ ನೀವು ಇಲ್ಲಿ ಕಟ್ಟೋದು ಇಡ್ತೀರಾ ಅಂತ ಅಂದರೆ ನೀವು ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ಕಟ್ಟೋದಿಡಲ್ಲ, ಕ್ಲೋಸ್ ಆಗಿ ಇಡ್ತೀರಾ ಅಂತಂದರೆ ಇಲ್ಲಿ ಸ್ಟಿಚ್ ಮಾಡೋದಕ್ಕೆ ಬೇಕು ನೀವು 1 ಇಂಚು ಗ್ಯಾಪ್ ಬಿಟ್ಕೊಂಡ್ಲೇಬೇಕು. ಇಲ್ಲ ಅಂತಂದರೆ ಇಲ್ಲಿ ಸ್ಟಿಚ್ ಮಾಡೋಷ್ಟೊತ್ತಿಗೆ ಕಷ್ಟ ಆಗುತ್ತೆ. ನೋಡಿ, ಈ ರೀತಿ
ನೀವು ಬೇಕಿದ್ರೆ ಹಾರ್ಮೋಲಲ್ಲಿ 7 ಕಾಲು ಬೇಕಾದ್ರೆ ಇಲ್ಲಿ ಕುತ್ತಿಗೆ ಅಗ್ಲ ಮತ್ತೆ ಶೋಲ್ಡರ್ ಸೇರಿ 7 ಬಂದರೆ ನೀವು ಅರ್ಧ ಇಂಚ್ ಜಾಸ್ತಿ ಮಾಡ್ಕೋಬೋದು, ಅದು ಏನು ಪ್ರಾಬ್ಲಮ್ ಆಗಲ್ಲ. ಇಲ್ಲ 7 ಇರ್ತೀನಿ ಅಂದರೂ 7 ಇಡ್ಬೋದು. ಇದು ಅಂದರೆ ಅಷ್ಟೊಂದೇನು ಪ್ರಾಬ್ಲಮ್ ಆಗಲ್ಲ. ತುಂಬ ಕಡಿಮೆ ಮಾತ್ರ ಹಾರ್ಮೋಲ್ ಇಡೋಕ್ಕೆ ಹೋಗ್ಬೇಡಿ. 7 ಇಂಚು ಹಾರ್ಮೋಲ್ ಇಟ್ಕೊಳ್ಳಿ. ಹಾರ್ಮೋಲು ಕುತ್ತಿಗೆ ಅಗ್ಲ ಎಲ್ಲ ನಿಮಗೆ ಗ್ಯಾರಂಟಿ ಆಯ್ತಲ್ವಾ. ಈ ನಮ್ಮ ವ್ಯೂವರ್ಸ್ ಒಬ್ರು ಕೇಳಿದ್ರು ಈ ರೀತಿ ತೋರಿಸಿ ಅಕ್ಕ ನಮಗೆ ಬೋಟ್ ನೆಕ್ ಅರ್ಥ ಆಗ್ತಿಲ್ಲ ಅಂತ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ. ಸ್ಲೀವ್ ಕಟ್ಟಿಂಗ್ ಏನು ಇದರಲ್ಲಿ ಹೇಳ್ಕೊಡಲ್ಲ. ಸ್ಲೀವ್ ಕಟ್ಟಿಂಗ್ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಎಲ್ಲ ವಿಡಿಯೋದಲ್ಲೂ ಸ್ಲೀವ್ ಕಟ್ಟಿಂಗ್ ಅನ್ನೋದನ್ನ ಮಾಡ್ತಾ ಇರ್ತೀನಿ, ಹಾಗಾಗಿ ಈ ವಿಡಿಯೋದಲ್ಲಿ ಸ್ಲೀವ್ ಕಟ್ಟಿಂಗ್ ಮಾಡಲ್ಲ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಇನ್ನೂ ಏನಾದರೂ ಇದ್ದರೆ ನನಗೆ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.